ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಒಂದು ಫ್ಯಾಕ್ಟ್ರಿಗೆ ಅನುಗುಣವಾಗಿ ಪ್ರಪೋರ್ಷನೇಟ್ ಆಗಿ ಏನು ಅಂತಂದ್ರೆ ಒಂದು ಗವರ್ಮೆಂಟ್ ಆರ್ಡರ್ ಕೂಡ ಮಾಡ್ತಾರೆ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ ಅಂತಂದ್ರೆ ಅದನ್ನ ಮೋಸ್ಟ್ಲಿ ಬಹಳ ತುರ್ತಾಗಿ ಅದು ಒಂದು ಗವರ್ಮೆಂಟ್ ಆರ್ಡರ್ನ ಮಾಡ್ತಾರೆ. ಮಾಡಿದ್ಮೇಲೆ ಏನು ಅಂತಂದ್ರೆ ಪ್ರತಿಯೊಂದು ಈ ಒಂದು ಇಳುವರಿಯ ಆಧಾರದ ಮೇಲೆ ಒಂದು ಪ್ರತಿಯೊಂದು ಫ್ಯಾಕ್ಟ್ರಿಗೆ ಅನುಗುಣವಾಗಿ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿ ಮತ್ತು ಅದರ ಮೇಲೆ ಏನು ಅಂತಂದ್ರೆ ಈ ಒಂದು 50 ರೂಪಾಯಿ ಫ್ಯಾಕ್ಟ್ರಿ ಕಡೆಯಿಂದ ಅಡಿಷನಲ್ ಮತ್ತು ಸರ್ಕಾರದ ವತಿಯಿಂದ 50 ರೂಪಾಯಿ ಏನಿದೆಯಲ್ಲ ಅದಂತೂ ಗ್ಯಾರಂಟಿಡ್ ಅನ್ನೋ ಒಂದು ಮಾತನ್ನ ಪ್ರೆಸ್ ಮೀಟ್ ಮುಖಾಂತರ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ತಮ್ಗೆಲ್ಲರಿಗೂ ಕೂಡ ಏನಂತಂದ್ರೆ ಈ ಒಂದು ರೈತರು ತಮ್ಮ ಬೇಡಿಕೆ ಏನಿತ್ತಲ್ಲ, ಈ ಒಂದು ಬೆಲೆ ಏನಾದ್ರೆ FRP ಏನಿದೆ ಅದಕ್ಕಿಂತ ನಮಗೆ ಓವರ್ ಅಂಡ್ ಎಬೋ ಕೊಡಬೇಕು ಮತ್ತು HNT ಮೈನಸ್ ಮಾಡಿ ನಮಗೆ ರೈತರಿಗೆ ಕೊಡಬೇಕಾಗಿದೆ ಏನಿದೆಯಲ್ಲ ಅದನ್ನ ಒಂದು ಫಿಕ್ಸ್ ಮಾಡಿ ಫ್ಯಾಕ್ಟರಿಯನ್ನು ಸ್ಟಾರ್ಟ್ ಮಾಡಬೇಕನ್ನೋದು ಒಂದೇನು ತಮ್ಮ ಬೇಡಿಕೆ ಇತ್ತಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಗಮನಕ್ಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ಇದರ ಬಗ್ಗೆ ಸುಮಾರು 7 ತಾಸು ಅವರು ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಎಲ್ಲರಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ಏನಂತಂದ್ರೆ ಈ ಒಂದು ಅಂಶಗಳು ಏನು ಡಿಸ್ಕಷನ್ ಆಗಿದಾವಲ್ಲ ಅತಿ ಸ್ಪಷ್ಟವಾಗಿ ಏನು ಅಂತಂದ್ರೆ ಒಂದು ಗವರ್ಮೆಂಟ್ ಆರ್ಡರ್ ಮುಖಾಂತರ ಬರ್ತದೆ. ಅದು ಬಂದ ತಕ್ಷಣ ಏನಂತಂದ್ರೆ ತಮಗೆಲ್ಲ ಅದರ ಬಗ್ಗೆ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಯನ್ನು ನಾನು ಕೂಡ ಕೊಡ್ತೇನೆ. ಓಕೆ, ಸೊ ಇನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಪ್ರಶ್ನೆ, ನಮ್ಮ ಇಂಡಿಪೆಂಡೆಂಟ್ 9.5 ರೂಪಾಯಿ ಈಗ 10.25ಗೆ 100 ಆಯ್ತು. ಇನ್ಸೆಂಟಿವ್ 100 ರೂಪಾಯಿ ಬಿಟ್ಟು ಐತೆ. 9.5 ಏನು ಮಾಡ್ತಾರೆ ಅದೇ ಈಗ 9 ಪ್ರಪೋರ್ಷನೇಟ್ ಆಗಿ ಅನ್ನೋ ಒಂದು ಮಾತನ್ನು ಹೇಳಿದೆ, ಸರಿನಾ? ಈಗ ನಮಗಿರೋದು ಅಂತಂದ್ರೆ 10.25 ಮತ್ತು 11.25 ಏನಿದ್ದಲ್ಲ ಸ್ಪಷ್ಟವಾಗಿ 3100, 3200, 3100, 3200 ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಪ್ಲಸ್ ಓವರ್ ಅಂಡ್ ಅಬೌವ್ 100 ರೂಪೀಸ್, 50 ರೂಪಾಯಿ ಆ ಕಡೆಯಿಂದ 50 ರೂಪಾಯಿ ಫ್ಯಾಕ್ಟರಿ ಅವ್ರ ಕಡೆಯಿಂದ ಗವರ್ಮೆಂಟ್ ಕಡೆಯಿಂದ 50 ರೂಪಾಯಿ ಮಾತಿದೆ. ಈಗೇನು ಅಂತಂದ್ರೆ ಈಗ ನಾವು ಕೃಷ್ಣಾ ಬೇಸಿನ್, ಭೀಮಾ ಬೇಸಿನ್ ಅನ್ನೋ ಒಂದು ತಾವೇನು ಹಿರಿಯರೇನು ಮಾತು ಹೇಳಿದ್ರಲ್ಲ, ಈಗ ಅದರ ಅನುಗುಣವಾಗಿನೇ ಈ ಗವರ್ಮೆಂಟ್ ಆರ್ಡರ್ ಅಂತಂದ್ರೆ ಈಗ ಅದನ್ನ ಮೋಸ್ಟ್ಲಿ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದಾರಂದ್ಮೇಲೆ ಆದಷ್ಟು ಬೇಗ ಅದು ಒಂದು ಸರ್ಕಾರದ ಆದೇಶ ಹೊರಡಿಸ್ತದೆ. ಆದೇಶ ಹೊರಡಿಸಿದ ನಂತರ ತಮಗೆ ಆ ಒಂದು ಇಳುವರಿ ವಯಸ್ಸನ್ನೇ ಯಾವ್ಯಾವ ಫ್ಯಾಕ್ಟ್ರಿಗೆ ಎಷ್ಟೆಷ್ಟು ಇಳುವರಿ ಏನಿದ್ದಾವೆ ಅದ್ರ ಬೇಸಿಸ್ ಮೇಲೆ ಒಂದು ದರವನ್ನು ನಿಗದಿ ಮಾಡದ ಒಂದು ಎಲ್ಲ ಒಂದು ಸೌಲಭ್ಯಗಳು ಇದ್ದೇ ಇರ್ತಾವೆ ಒಂದು ಗವರ್ಮೆಂಟ್ ಆದೇಶದಲ್ಲಿ. ಹಾಗಾಗಿ ತಾವೆಲ್ಲರೂ ಏನಂತಂದ್ರೆ ಈ ಒಂದು ಹೋರಾಟಕ್ಕೆ ಜಯ ನಿಜವಾಗಿ ಸಿಕ್ಕಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇದು ನಾವು ನಿಮ್ಮ ಈ ಒಂದು ನಾವು ನೋಡ್ತಾ ಇದೀವಿ ಸುಮಾರು ಒಂದು 4-5 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ತಾವು ಇದೇ ಒಂದು ಬೇಡಿಕೆ ಇಟ್ಟಿದ್ರಿ. ಈ ಒಂದು ಬೇಡಿಕೆ ಇಟ್ಟಿದ್ರಿ ಬಾಗಲಕೋಟೆ, ಬೆಳಗಾವಿ ಎಲ್ಲಾ ರೀತಿಯಿಂದ ನಾವು ನೋಡಿದಾಗ ಒಂದು ಒಳ್ಳೆ ಬೆಳವಣಿಗೆಯನ್ನು ಆಗಿರುವಂತ ಹೇಳ್ತಾ ಮತ್ತು ಒಂದು ಸರ್ಕಾರದ ಆದೇಶ ಏನಿದೆಯಲ್ಲ ಅದರ ಬಗ್ಗೆ ನಾವು ವೇತನ ಮಾಡೋಣ ಈ ಒಂದು ಸಮಯದಲ್ಲಿ. ಈಗ 11.25 12.5 ಇದ್ರೆ ಅವ್ರಿಗೆ ಈಗ ಅದೇ ಹೇಳ್ತಾ ಇದ್ದೀನಿ. ಇರೋದು 2 ಫಿಗರ್ಸ್. ಈಗ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದ ಮೇಲೆ 2 ಫಿಗರ್ಸ್ ಹೇಳಿದ್ದಾರೆ. ಒಂದು 10.25, ಇನ್ನೊಂದು 11.25. ಅದಕ್ಕೆ 3110.25 ಅಂಡ್ 11.25 ಇದ್ರೆ 3200 ರೂಪಾಯಿ ಅನ್ನೋದಿದೆ. ಈಗ ಅದಕ್ಕಿಂತ ಹೆಚ್ಚಿನ ರಿಕವರಿ ಆಮೇಲೆ 10.25ಕ್ಕಿಂತ ಕಡಿಮೆ ರಿಕವರಿ ಇದ್ರೆ ಅದೇ ಒಂದು ಸರ್ಕಾರದ ಆದೇಶ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇಲ್ಲ, ಅದು ಇಂಟಿಮೇಷನ್ ಅಂದ್ರೆ ಏನೋ ಈಗ, ಯಾಕಂದ್ರೆ ಈಗ ಅದು ಆ ಒಂದು ಮೀಟಿಂಗ್ ಅಲ್ಲಿ ಆ ಒಂದು ಸಭೆಯಲ್ಲಿ ಡಿಸ್ಕಷನ್ ಆಗಿ ಒಂದು ಔಟ್ಕಮ್ ಬಂದಿದೆ. ಹೌದಾ? ಅದು ಆದೇಶ ರೂಪದಲ್ಲಿ ಮಾರ್ಪಾಡಾಗಬೇಕು ಅಂತಂದ್ರೆ ಅದು ನೀಟಾಗಿ ಅದನ್ನ ಏನಂತಂದ್ರೆ ಸರ್ಕಾರದ ವತಿಯಿಂದ ಅದನ್ನ ಬಹಳಷ್ಟು ಸ್ಟಡಿ ಮಾಡಿ ಆದಷ್ಟು ಬೇಗ ಕೊಡ್ತಾರೆ. ಅವಾಗ ಕೊಟ್ಟಾಗ ತಮ್ಮ ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ. ಸರ್ ಆಯ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ದಿನ ಸಭೆ ಕರೆದು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮತ್ತು ರೈತ ಮುಖಂಡರ ಜೊತೆ ಅದು ವರ್ಚುವಲ್ ಆಗಿರ್ಬೋದು, ಮ್ಯಾನ್ಯುವಲ್ ಆಗಿರ್ಬೋದು ಮಾಡಿ ಒಂದು ನಿರ್ಣಯಕ್ಕೆ ಬಂದಾರೆ. ಈಗ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದು ಅದನ್ನ ಸ್ವಲ್ಪ ದಯವಿಟ್ಟು ಕ್ಲಾರಿಫೈ ಮಾಡಬೇಕು. ಯಾಕಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣಾ ಬೇಸಿನ್ ಬೇರೆ, ಭೀಮಾ ಬೇಸಿನ್ ಬೇರೆ ಲೆಕ್ಕಕ್ಕೆ ನೀವು ಇಳುವರಿಯನ್ನು ತೆಗೆದಿರಿ ಸರ್. ಮುಂಚೆ ನಿಮ್ಮ ಡಿಪಾರ್ಟ್ಮೆಂಟ್ ಹೋಗಿ ನಮಗ ಇಳುವರಿ ಏನಾಯ್ತಲ್ಲ ಇದು ಸ್ವಲ್ಪ ಗೊಂದಲ ಆಯ್ತು.
ಅದನ್ನ ಯಾವ ರೀತಿ ನೀವು ಇಳುವರಿ ತೆಗಿತೀರಿ ಅನ್ನೋದು ಈ ವರ್ಷ ನಮ್ಮ ಕಣ್ಣು ಮುಂದೆ ಆಗ್ಬೇಕು ಸರ್ ವಿಚಾರ ದಯವಿಟ್ಟು. ಯಾಕಂದ್ರೆ ನೀವು ಭಾಳ ಮಾಡ್ಕೊಂಡ ನಮ್ಗೆ ಒಂದು ಟನ್ ಕಬ್ಬನ್ನ ನುರಿಸ್ಬೇಕು, ಅದು ಎಷ್ಟು ಸಕ್ಕರೆ ಆಗ್ತದೆ ಅನ್ನೋ ಒಂದು ನಿರ್ಣಯ ಬರ್ತದೆ, ಅದ್ರ ಮೇಲೆ ಇಳುವರಿ ತೆಗೀರಿ. ನೀವು ಅದನ್ನ ಈಗ ಒಂದು ವರ್ಷದ ಪೂರ್ತಿ ನೀವು ನೋಡ್ಕೊತ ಕೂತ್ರಿ ಅಂದ್ರೆ ಅದರಲ್ಲಿ ಕಳು ಆಗೋ ಸಾಧ್ಯತೆ ಇಲ್ಲ ಸರ್. ನಾನು ಹೇಳ್ದೆ ನಿಮ್ ಕಬ್ಬ ಒಳಗೆ ಹೆಚ್ಚಿಗೆ ಕಳಿಸಿ ಸಕ್ಕರೆ ಕಡಿಮೆ ಆಗಿದೆ ಅಂತ ಹೇಳಿ ಅವ್ರು ತೋರಿಸಿದ್ರಂದ್ರೆ ನಿಮ್ಗೆ ಅಲ್ಲಿ ಮಾನಿಟರ್ ಮಾಡಕ್ಕೆ ಏನೋ ಒಂದು ಇದು ಇಲ್ಲ. ಸೊ ಆ ರೀತಿ ಐತಪ್ಪ ಅಂತಂದ್ರೆ ವಾರ್ಷಿಕ ಇಳುವರಿ ಕಡಿಮೆ ಆಯ್ತಂದ್ರೆ ಈಗ ನೋಡಿ ಎಲ್ಲ ಕಡೆ ನಮ್ಗೆ 14-15 ಐತೆ ಅನ್ನೋದು ನಮ್ಮ ಭರವಸೆ ಸರ್. ಬಿಜಾಪುರ ಜಿಲ್ಲೆ 14-15% ಐತಿ. ಆದ್ರೂ ಕೂಡ ಈಗ ಏನಂದ್ರೆ 9.8 ಕೇಳಕತ್ತೀರಿ. ಸೊ ಹಿಂಗೈತಪ್ಪ ಅಂತಂದ್ರೆ ರೈತರಿಗೆ ಮೋಸ ಆಗೋ ಸಾಧ್ಯತೆಗಳು ನಮ್ಮೆಲ್ಲ ಒಂದು ಸಮಿತಿಯ ಮುಖಾಂತರ ನಾವು ರೈತ ಮುಖಂಡರುಗಳು ಎಲ್ಲ ಕಡೆ ಬರ್ತೀವಿ. ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇಳುವರಿಯನ್ನ ಈ ವರ್ಷ ನಮ್ಮ ಕಾರ್ಖಾನೆಯಲ್ಲಿ ಚೆಕ್ ಮಾಡಬೇಕು. ಅದನ್ನ ನೀವು ಮುಂದಿನ ವರ್ಷಕ್ಕೆ ಅದಾದ್ರೂ ಆಯ್ತಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಮುಂದಿನ ಏನ್ ಹೆಚ್ಚಿನ ಒಂದು ಹಣ ಬರ್ಲಿಕ್ಕೆ ಸಾಧ್ಯ. ಒಂದು ಪಾಯಿಂಟ್ ಇದು ಸರ್. ಎರಡನೇದು FRP ಅನ್ನ ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತಾರೆ ಅಂತ ಹೇಳಿ ಈಗ ಹೇಳಿದ್ರೆ ರಾಜ್ಯ ಸರ್ಕಾರ ರೆಕಾರ್ಡ್ ತೋರ್ಸಕತ್ತಾರ, ಅವ್ರು ರೆಕಾರ್ಡ್ ತೋರ್ಸ್ಬೇಕಾಗ್ತಾರ. ಸೊ ಇದು ನಮಗೆ ಕ್ಲಾರಿಫೈ ಆಗ್ಬೇಕಪ್ಪ ಅಂತಂದ್ರೆ ಒಂದು ನಿಯೋಗನ ಮಾಡಿ ಇಲ್ಲಿರುವಂತ ಯಾರ ಪ್ರಭಾವಿ ಅಂದ್ರೆ ಇದಕ್ಕೆ ಅದ್ರ ಯಾರ ಎಕ್ಸ್ಪರ್ಟ್ ಅದಾರ ಆ ರೈತ ಮುಖಂಡರನ್ನು ಕರ್ಕೊಂಡು ಹೋಗಿ ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರದ ಮುಂದೆ ಕುಂದಿರಿಸಿ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ಸರ್. ಯಾಕಂತಂದ್ರೆ ಈಗ ನಾವು ಹೇಳ್ತೀವಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಎಲ್ಲ ಉಲ್ಟಾ ಪಲ್ಟಾನೆ ಇದೆ. ಅದಕ್ಕೆ ಯಾವ ರೀತಿ ಮಾಡ್ತಾರ ಏನದ ಅಥವಾ ಇವತ್ತಿನ ಅನುಗುಣವಾಗಿ ಇವತ್ತಿನ ಖರ್ಚಿನ ಅನುಗುಣವಾಗಿ ನಾವೇನದ ಅದನ್ನ ಕಾಸ್ಟ್ ಆಫ್ ಕಲ್ಟಿವೇಶನ್ ಸೇರಿಸಬೇಕಾಗಿದೆ. ಅದು ಸೇರಿಸಬೇಕಂತಂದ್ರೆ ನಮ್ಗೆ ಗೊತ್ತಾಗಿ ಒಟ್ಟ ಮತ್ತೆ FRP ಕಡಿಮೆ ಆಗ್ತದೆ, ಮತ್ತೆ ನಮ್ಮ ರೈತರ ಲಾಸ್. ಇಷ್ಟು ಪ್ರಮುಖ ಬೇಡಿಕೆ ಇರುವ ಸರ್. ಇದು ಮುಂದಿನ ವಿಚಾರವನ್ನ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಘವಣ್ಣ ಕೂತ್ಕೊಂಡ್ರೆ ಮಾತಾಡ್ತಾರೆ. ಆಮೇಲೆ ಸಂಗಮೇಶ್ವರ ಅದು ಇದು ಆಯ್ತು ಆದೇಶ ಮಾಡೋದು. ಈಗ ಕೇಬಲ್ಗಳಿದ್ದಲ್ಲ ಇಲ್ಲ ಈಗ ನಮ್ಮ ಸಂಗಮೇಶ್ವರು ಹೇಳಿದ 2 ಪ್ರಶ್ನೆಗಳಿಗೆ ಮೊದಲನೇದೇನು ಅಂತಂದ್ರೆ ಈ ಒಂದು ಇಳುವರಿ ಬಗ್ಗೆ. ಯಾಕಂದ್ರೆ ಸ್ಟಾರ್ಟ್ ಆಗೋದು ಎಲ್ಲವೂ ಕೂಡ ಕಬ್ಬಿನ ಒಂದು ಇಳುವರಿಯಿಂದನೇ ಸ್ಟಾರ್ಟ್ ಆಗೋದ್ರಿಂದ ಈ ಸಲ ಏನಂತಂದ್ರೆ ನಾವು ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಮಾನಿಟರಿಂಗ್ ಕಮಿಟಿ ಕೂಡ ಮಾಡಿದೀವಿ. ಅಂಡ್ ತಮಗೂ ಕೂಡ ಮೊನ್ನೆ ನಾನು ಹೇಳಿದ್ದೆ, ನಮ್ಮ ಒಂದು ಜಿಲ್ಲೆಯಲ್ಲಿ 10 ಫ್ಯಾಕ್ಟರೀಸ್ ಇದಾವೆ. ಇನ್ನೊಂದು ಏನು ಅಂತಂದ್ರೆ ಫ್ಯಾಕ್ಟರಿಯಲ್ಲಿ ನಾವು ಇಳುವರಿಗೋಸ್ಕರ ಒಂದು ಕಮಿಟಿಯನ್ನು ಮಾಡಿದ್ವಲ್ಲ, ಅದರಲ್ಲಿ ಒಬ್ಬರು ಅಗ್ರೋನಮಿಸ್ಟ್ ಇದ್ದಾರೆ. ಯಾಕಂದ್ರೆ ವೆರಿ ಎಕ್ಸ್ಪರ್ಟ್ ಇನ್ ಇಟ್. ಅವ್ರು ಬಹಳಷ್ಟು ಏನಂತಾರೆ ನುರಿತ ಒಬ್ಬ ವಿಜ್ಞಾನಿಯನ್ನು ಕೂಡ ನಾವು ಅವರ ಒಂದು ಕಮಿಟಿಯಲ್ಲಿ ತಗೊಂಡಿದ್ವಿ. ಮತ್ತು JD ಅಗ್ರಿಕಲ್ಚರ್ ಅವರು ಕೂಡ ಆ ಒಂದು ಕಮಿಟಿಯಲ್ಲಿ ಒಬ್ಬ ಸದಸ್ಯರು ಕೂಡ ಇರ್ತಾರೆ. ಮತ್ತು ರೈತರ ಜೊತೆಗೂಡಿ ನಾವು ಅದೊಂದು ರಿಕವರಿನ ಕ್ಯಾಲ್ಕುಲೇಟ್ ಮಾಡೋ ಒಂದು ವ್ಯವಸ್ಥೆಯನ್ನು ಈ ಸಲ ಮಾಡ್ಕೊಂಡಿದ್ವಿ. ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಒಂದು ಆದೇಶ ಕೂಡ ಆಗಿದೆ. ಬಟ್ ನನಗೇನು ಅಂತಂದ್ರೆ ಈ ಒಂದು 10 ಶುಗರ್ ಫ್ಯಾಕ್ಟರಿಯಿಂದ ಒಬ್ಬ 11 ಶುಗರ್ ಫ್ಯಾಕ್ಟರಿಯಿಂದ ಅಟ್ಲೀಸ್ಟ್ 2-3 ರೈತರ ಒಂದು ಆ ಒಂದು ವ್ಯಾಪ್ತಿಯಲ್ಲಿರುವಂತ ಒಂದು 2 ಅಥವಾ 3 ರೈತರದ ಒಂದು ಪಟ್ಟಿಯನ್ನು ಕೂಡ ಕೊಡ್ಲಿಕ್ಕೆ ಹೇಳಿದ್ದೆ ನಾನು. ಸಂಬಂಧಪಟ್ಟಂತ ಇರಬಾರ್ದು ಅನ್ನೋ ವಿಚಾರ ಅಲ್ಲ, ನೀವು ಕೊಡಿ. ನೀವು ಯಾವ ಈ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಬೇರೆ ಜಿಲ್ಲೆಯ ಬೇರೆ ತಾಲೂಕಿನ ಒಬ್ಬ ರೈತರನ್ನ ತಾವು ಕೊಡ್ತಾ ಇದ್ದೀರಂದ್ರೂ ಕೂಡ ಆ ಪ್ರತಿದಿನ ಕೂಡ, ಯಾಕಂದ್ರೆ ಒಂದು 15 ದಿನಕ್ಕೆ ಎಲ್ಲಾ ಫ್ಯಾಕ್ಟರಿಗಳಿಗೆ ಕೂಡ ವಿಸಿಟ್ ಮಾಡಬೇಕು. ಅಂಡ್ ಪ್ರತಿ 15 ದಿನದಲ್ಲಿ ಒಂದೊಂದು ಫ್ಯಾಕ್ಟರಿಗಂತೂ ಅಂದ್ರೆ ಕಂಟಿನ್ಯೂಸ್ ಆಗಿ ನಾವು ಆಗ್ತಾನೆ ಇರ್ತೀವಿ. ಸೊ ಆ ಸಮಯದಲ್ಲಿ ಏನಂತಂದ್ರೆ ರೈತ ಮುಖಂಡರು ಅಥವಾ ರೈತರನ್ನು ತಾವೇನು ಪಟ್ಟಿಯನ್ನು ಕೊಡ್ತಿರ್ತೀವಿ ಆ ಫ್ಯಾಕ್ಟರಿಗೆ ಹೋಗೋದಿನ ಒಬ್ಬ ರೈತರ ಮುಖಂಡರಿಗೆ ಕೂಡ ನಾವು ಅಡ್ವಾನ್ಸ್ ಆಗಿ ಇಂಟಿಮೇಷನ್ ಕೊಟ್ಟು ನಮ್ಮ ಸಮಕ್ಷಮದಲ್ಲೇ ಆ ಒಂದು ರಿಕವರಿಯನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅಗ್ರೋನಮಿಸ್ಟ್ ಮುಖಾಂತರ ಕೂಡ ತಾವು ತಿಳ್ಕೋಬೇಕಾಗುತ್ತೆ. ಅಂಡ್ ಅದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಡಿಸ್ಪ್ಯೂಟ್ ಇರೋದೇ ಒಂದು ರಿಕವರಿಯಲ್ಲಿ. ಯಾಕಂದ್ರೆ ರೈತರು ಅಷ್ಟು ಇದು ಸರಳವಾಗಿ ಏನು ಅಂತಂದ್ರೆ ಅದನ್ನ ಎಲ್ಲೋ ಒಂದು ಕಡೆ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಏನಂತಂದ್ರೆ ಈ ಸಲ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ಇದನ್ನ ಇದು ಮಾಡಿದರೆ. ಆಮೇಲೆ ಆ ಒಂದು 15 ದಿನದಲ್ಲಿ ನಾವು 10 ಶುಗರ್ ಫ್ಯಾಕ್ಟರಿಗೆ ವಿಸಿಟ್ ಕೊಡ್ತಾರೆ ಅಗ್ರೋನಮಿಸ್ಟ್, ರೈತರು ಮತ್ತು JD ಅಗ್ರಿಕಲ್ಚರ್ ಅವರು ವಿಸಿಟ್ ಕೊಟ್ಟಾಗ ಆ ರಿಪೋರ್ಟ್ ಅನ್ನ ನೇರವಾಗಿ ಏನಂತಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಅಲ್ಲಿಂದ ಕಬ್ಬಿನ ಆಯುಕ್ತರಿಗೆ ಕೂಡ ಪ್ರತಿ 15 ದಿನಕ್ಕೆ 10 ಶುಗರ್ ಫ್ಯಾಕ್ಟರಿಯ ರಿಪೋರ್ಟ್ ಕೂಡ ಹೋಗ್ತಾ ಅನ್ನೋ ಒಂದು ಈವನ್ ಆರ್ಡರ್ಲಿ ಕೂಡ ಅದು ಮೆನ್ಷನ್ ಆಗಿದೆ. ಅದನ್ನ ನಾವು ಬದ್ಧವಾಗಿದ್ದೀವಿ ಸಲ ಮಾಡಿಸ್ತೀವಿ. ಇಳುವರಿ ಅಂತಂದ್ರೆ ಅದು ಅಗ್ರೋನಮಿಸ್ಟ್ ಇಸ್ ಎಕ್ಸ್ಪರ್ಟ್. ಅದು ಅಗ್ರೋನಮಿಸ್ಟ್ ಎಕ್ಸ್ಪರ್ಟ್ ಇರ್ತಾರೆ, ಸೈಂಟಿಸ್ಟ್ ಬರ್ತಾರೆ. ಅದನ್ನು ಆಗ್ರೋ ಸೈಂಟಿಸ್ಟ್ ಮತ್ತು JD ಅಗ್ರಿಕಲ್ಚರ್ ಇಲ್ಲ, ಅದು JD ಅಗ್ರಿಕಲ್ಚರ್ ಎಕ್ಸ್ಪರ್ಟ್ ಅಲ್ಲ ಕಮಿಟಿ. ಅದನ್ನ ಹೇಳ್ತಾ ಇದ್ದೀನಿ. ಎಲ್ಲಿಲ್ಲ JD ಅಗ್ರಿಕಲ್ಚರ್ ಅವರು, ಯಾಕಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಅಂಡ್ ಅಗ್ರೋನಮಿಸ್ಟ್ ಏನಿರಲ್ಲ ಮತ್ತು ರೈತರ ಸಮಕ್ಷಮ ಅದು ಫ್ಯಾಕ್ಟರಿಯಲ್ಲಿ ಯಾವ ರೀತಿಯಾಗಿ ಜ್ಯೂಸ್ ತಗೊಂಡು ಯಾವ್ದೋ ಒಂದು ಎಕ್ವಿಪ್ಮೆಂಟ್ ಇದೆ ಹೌದಾ, ಆ ಎಕ್ವಿಪ್ಮೆಂಟ್ ನಲ್ಲಿ ಅಂದ್ರೆ ಅದು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಗ್ರೋನಮಿಸ್ಟ್ ಹೇಳ್ತಾರೆ. ಅಗ್ರೋನಮಿಸ್ಟ್ ಎಕ್ಸ್ಪರ್ಟ್ ಇದ್ದಾರೆ. ಅವ್ರ ಸುಮ್ಮನೆ ತಮ್ಮ ಒಂದು ರಿಕವರಿನ ತಮ್ಮ ಸಮಕ್ಷಮದಲ್ಲಿ ತೋರಿಸಿ ನಾವು ಪ್ರತಿಯೊಂದು ಫ್ಯಾಕ್ಟರಿ ಕೂಡ ವಿಸಿಟ್ ಮಾಡೋ ಒಂದು ಎಲ್ಲ ವ್ಯವಸ್ಥೆ ಮಾಡ್ತೀವಿ.
ಅಭ್ಯಾಸ ಮಾಡ್ಬೇಕಂತ ಸರ್. ಅದೇ ಅಲ್ಲಲ್ಲ ಅದನ್ನ ನಾವು ಇಷ್ಟು ದಿನ ಹೋಗೇ ಇಲ್ಲ ಯಾರು. ಸೊ ಅದಕ್ಕೆ ಈ ಸಲ ಆದರೂ ಹೋಗಿ ಒಂದ್ಸಲ ಎಲ್ಲ ನೋಡ್ಕೊಂಡು ಈಗ ತಾವು ಜಿಲ್ಲಾಧಿಕಾರಿಗಳು ಸೆಂಟ್ರಲ್ ಗೌರ್ಮೆಂಟ್ 20 ಆಗೋದ್ರಿಂದ ನಮ್ಮ ಸಂಸದರು ಬಂದಾಗ ಹೇಳಿದವ್ರಿಗೆ 9.5 ರೂಪಾಯಿ ಸೆಂಟ್ರಲ್ ಇತ್ತು, ಈಗ 10.215 ಮಾಡಿದ್ದಾರೆ. ಅದನ್ನು ಚೇಂಜ್ ಮಾಡೋಕ್ಕೂ ಮೊದಲಿದ್ದಂಗೆ ಇಡಬೇಕಂತ ನಾವು ಹೇಳಿದ್ವಿ. ಅವ್ರೇನು ಹೇಳಿದ್ರು, ಸರಿಯಾಗಿ ಒಂದು ಡಾಕ್ಯುಮೆಂಟ್ ಮಾಡಿ ನಮ್ಗೆ ಕೊಡ್ರಿ, ನಾವು ಅದನ್ನ ಅಲ್ಲಿ ಎಲ್ಲಿ ಮಾಡಬೇಕು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಮಾಡೋದು ಸರಿ ಇರಲ್ಲ, ನೀವು ಜಿಲ್ಲಾಧಿಕಾರಿ ಥ್ರೂ ಅದು ಹೋಯ್ತು ಸರಿ ಆಗ್ತದೆ. ಒಂದು ಎರಡನೇದು, ಈಗ ನಾವು ಇಥನಾಲ್ ಪೋಯ್ಸನ್ ಮತ್ತು ಬೇರೆ ಬೇರೆ ರೆಕ್ಟಿಫೈಡ್ ಏನೋ ಮೊಬೈಲ್ಸ್ ಏನೋ ನೋಡಿದ್ದಾವೆ. ಎಲ್ಲ ಬಾಯ್ ಪ್ರಾಡಕ್ಟ್ಸಿಂದ ಏನು ಇನ್ಕಮ್ ಬರ್ತದ, ಯಾವ ಫ್ಯಾಕ್ಟ್ರಿ ಯಾವ ಬಾಯ್ ಪ್ರಾಡಕ್ಟ್ಸ್ ಅದಾವ, ಯಾವ್ಯಾವ ಎಫೆಕ್ಟ್ ಕೊಡೋಕ್ಕೆ ಸಾಧ್ಯ ಇದೆ, ಇದನ್ನೇ ಕ್ಯಾಟಗರೈಸ್ ಮಾಡಿ ಏನು FRP ಮಾಡ್ತಾರಲ್ಲ, FRA ಪ್ಲಸ್ ರೆವೆನ್ಯೂ ಶೇರಿಂಗ್ ಫಾರ್ಮುಲಾ ಅಲ್ಲಿಂದೇ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಈ ತೊಂದರೆ ಇರೋಲ್ಲ. ದಯವಿಟ್ಟು ಇದನ್ನ ಇಂಪ್ಲಿಮೆಂಟ್ ಮಾಡುವಂಥ ಅಥಾರಿಟಿ ಕೇಂದ್ರ ಸರ್ಕಾರಕ್ಕೆ ಇರೋದ್ರಿಂದ ತಾವು ಕೇಂದ್ರ ಸರ್ಕಾರಕ್ಕೆ ಹಿಂಗೆಲ್ಲ ರೈತರು ಡಿಮಾಂಡ್ ಅದ ತಿಳ್ಕೊಂಡು ಕಳಿಸಿ ಆ ಒಂದು ಕಾಪಿ ನಮ್ಗೆ ಕೊಟ್ಟರೆ ಅದನ್ನ ಕಾಪಿ MP ಹಾಕ್ಬಿಟ್ರೆ ನಾವು ಬೇಕಾದ್ರೆ ಡೆಲಿಗೇಟ್ಸ್ ಹೋಗಿ ಅವ್ರನ್ನ ಮುಕ್ತ ಮಾಡಿ ಅದನ್ನು ಸುಧಾರಣೆ. ಈಗಾಗಲೇ ಈ ಒಂದು ಬೈ ಪ್ರಾಡಕ್ಟ್ಸ್ ಮೂಲಕ ಏನಂತಂದ್ರೆ ರೆವೆನ್ಯೂ ಶೇರಿಂಗ್ ಬಗ್ಗೆ ಏನಂತಂದ್ರೆ ಹೋದ ಸಲ ನಾವು 2 ಸಲ ಮೀಟಿಂಗ್ ಮಾಡಿದಾಗ ಕೂಡ ಯಾರು ಸುಭಾಷ್ ಶಿವಗೂರ್ ಕಾಕರೆ ಏನದಲ್ಲ ಇದ್ರ ಬಗ್ಗೆ ನಮ್ಮ ಗಮನ ಕೂಡ ತಗೊಂಡು ಬಂದಿದ್ರು. ಸೊ ಅದನ್ನ ಏನಿದೆಲ್ಲ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಕಬ್ಬಿನ ಆಯುಕ್ತರಿಗೆ ಕೂಡ ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ಮತ್ತೆ ಇನ್ನೇನಾದರೂ ತಮ್ಮ ಒಂದು ಬೈ ಪ್ರಾಡಕ್ಟ್ಸ್ ರಿಲೇಟೆಡ್ ಇನ್ನೂ ಏನಾದರೂ ಬಹಳಷ್ಟು ಏನಾದರೂ ಮನವಿಗಳು ಅಥವಾ ಇನ್ನೇನಾದರೂ ಬೇಡಿಕೆ ಅದರಲ್ಲಿ ಏನಾದರೂ ಚೇಂಜಸ್ ಇತ್ತು ಅಂತಂದ್ರೆ ನಮಗೆ ಕೊಡ್ಬೋದು. ನಾವೇನು ಅಂತಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಕಬ್ಬಿನ ಆಯುಕ್ತರಿಗೆ ಅದನ್ನು ಕೊಟ್ಟು ನೀವು ಕೂಡ ಒಂದು ಕಾಪಿಯನ್ನು ಕಾಣ್ತೀವಿ. ಬರೀ ಹೇಳ್ತೇವೆ, ನೀವು ಅದನ್ನ ಕನ್ವರ್ಟ್ ಮಾಡಿ ಕಳಿಸಿ. ಎಸ್ 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 ಆಯ್ತು. ನಿಮ್ಮ ಬೇಡಿಕೆ ಏನಿರಲ್ಲ ಅದನ್ನು ಕೊಡಿ, ನಾವು ಕಳಿಸೋ ಒಂದು ವ್ಯವಸ್ಥೆ ಮಾಡ್ಕೊಂತೀವಿ. ಸರ್ ಏನೋ ಒಂದು ವಿಷಯ ಅಂತಂದ್ರೆ ಇವತ್ತು ಬಿಸಿಯೊಳಗೆ ನಾನು ಇದ್ದೆ. ಇವತ್ತೇನು ನೀವು ಎಲ್ಲರಿಗೂ ಬಂದು ಮಾಧ್ಯಮಗಳು ಹೇಳಿದ್ರಿ, ನಮಗೂ ಒಂದು ಏನೋ ಒಂದು ವಿಶ್ವಾಸ ಅದ. ಈ 3,200 ಏನದಲ್ರಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತೇಳಿ 15 days ಅಂತೇಳಿ 70 ಫಿಕ್ಸ್ ಆಗಿದೆ. ದಯವಿಟ್ಟು ಯಾರ ರೈತನು 16ನೇ ದಿನಕ್ಕೆ ಪೇಮೆಂಟ್ ಆಗಲ್ಲ. ಶುಗರ್ ಫ್ಯಾಕ್ಟ್ರಿ ಮೇಂಟೆನೆನ್ಸ್ ಅವ್ರು ದಯವಿಟ್ಟು ಇದು ಮಸ್ಟ್ ಅಂಡ್ ಶುಡ್. ಯಾಕಂತ ಕೇಳ್ರಿ, ನಾಳೆ ಇದು ಆ MLA ಅವ್ರದ ಈ MLA ಅವ್ರದ ಇನ್ನ ಪೇಮೆಂಟ್ ಆಗಿಲ್ಲ ಅಂತ ಇಲ್ಲ. ನಿರಾಣಿ ಫ್ಯಾಕ್ಟ್ರಿ ಬಗ್ಗೆ ಶಿರ್ಗೂರ್ ಅವರು ಬಹುಶಃ ಒಂದು 10 ಸಾರಿ ಹೇಳಿದ್ರು, ಇನ್ನೂ ಉಳಿದ್ರೆ 1 ಸಾರಿ ಪೇಮೆಂಟ್ ಅಂತೇಳಿ ಸ್ಟ್ರಿಕ್ಟ್ ನೀವು ಏನು ಕಾನೂನು ಬದ್ಧವಾಗಿ ಇವತ್ತು ಮುಖ್ಯಮಂತ್ರಿ ಹೇಳಿದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ 3,200 ಮಸ್ಟ್ ಬಿ ಇನ್ 15 days ಟು ಬಿ ಪೇಡ್ ಫಾರ್ಮರ್. ಇದು ನೀವು ಒಬ್ಬೇ ಮಾಡಲೇಬೇಕು. ಜೊತೆಗೆ 50 ರೂಪೀಸ್ ಅವ್ರು 50 ರೂಪೀಸ್ ಅದೇನದ ಅದ್ರ ರೂಲ್ಸ್ ಪ್ರಕಾರ ಬರ್ತದೆ, ಅದು ಕೊಡ್ಲಿ, ಅದೇನು ಬೇಡ. ಆದ್ರೆ 15 ದಿನದೊಳಗೆ ಏನು ಕೊಡ್ಬೇಕಾಗ್ಯದಲ್ಲ, ಯಾವುದೇ ಫ್ಯಾಕ್ಟ್ರಿ ಯಾವುದೇ ಇಲ್ಲ, ಪೇಮೆಂಟ್ ಮಸ್ಟ್ ಅಂಡ್ ಶುಡ್ ಆಗ್ಬೇಕು. ಇದ್ರ ಕಡೆ ಬಹಳ ಗಮನ ಕೊಡ್ರಿ. ಮತ್ತೆ ರಿಕವರಿ ಏನೈತಲ್ರಿ, ರಿಕವರಿ ಮಸ್ಟ್ ಅಂಡ್ ಶುಡ್. 100 ಪ್ರಾಬ್ಲಮ್ ಆಗ್ತಾ ಇರೋದು ಫ್ಯಾಕ್ಟ್ರಿದಿಂದ ಬಿಟ್ರೆ ಎಲ್ಲೋ ಒಂದು 10-20 ರೈತರು ನೀವು ಜಲ್ದಿ ಕಳಿಸ್ಬೋದು. ಆ ರಿಕವರಿ ಅಂತರೂ ನೀವು ಎಲ್ಲರೂ ಈಗೇನಿಲ್ಲ ಪೂರಾ ಪಾರದರ್ಶಕ ಆಗ್ಬೇಕದ ರಿಕವರಿ ಬದಲು. ಜೊತೆಗೆ ಏನಪ್ಪ ಅಂತಂದ್ರೆ ಜಿಲ್ಲಾಡಳಿತ ಏನಂದ್ರೆ ಈ ರಿಕವರಿ ಒಳಗೆ ಒಂದು ಸ್ವಲ್ಪ ನೀವು ಗಮನ ಕೊಡ್ಬೇಕು. ಅವ್ರಿಗೆ ಹೋಗಿ ದಯವಿಟ್ಟು ಹೋಗಿ ಗಮನ ಕೊಡ್ಬೇಕಂತೇಳಿ ಎರಡು ಪೇಮೆಂಟ್ ಮಾತ್ರ ಭಾಳ ಕ್ಲಿಯರ್ ಆಗುತ್ತೆ. ಈಗಾಗಲೇ ನಾವು ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ 3 ಕಮಿಟಿಯನ್ನು ಮಾಡಿದ್ದೀವಿ. ಒಂದು ಈಗಾಗಲೇ ನಾವು ಹೇಳಿದಂಗೆ ರಿಕವರಿ ಮಾನಿಟರಿಂಗ್ ಕಮಿಟಿ, ಆ್ಯಂಡ್ ಎರಡನೇದು ಏನು ಅಂತಂದ್ರೆ ಪ್ರೈಸ್ ಮಾನಿಟರಿಂಗ್ ಕಮಿಟಿ. ಪ್ರೈಸ್ ಅಂತಂದ್ರೆ ಓವರ್ ಆಲ್ ಬಂತದ್ದು ಪ್ರೈಸ್ ಆಸ್ ವೆಲ್ ಆಸ್ ಅದರ್ ಫ್ಯಾಕ್ಟರ್ಸ್ ಏನಾದರೂ ಇದ್ದು ಅಂತಂದ್ರೆ ತಮ್ಮ ಸಮಸ್ಯೆಗಳು. ಆ್ಯಂಡ್ ಇನ್ನೊಂದು ಏನಂತಂದ್ರೆ ವೇಟೇಜ್ ಮಾನಿಟರಿಂಗ್ ಕಮಿಟಿ, ವೇಟೇಜ್ ತಮ್ಮದು ಏನಿದೆಯಲ್ಲ ಅದ್ರ ಬಗ್ಗೆ ಕೂಡ 3 ಕಮಿಟಿಯನ್ನು ಮಾಡಿದ್ದೀವಿ. ಈ 3 ತಂಡಗಳು ಏನಂತಂದ್ರೆ ಪ್ರತಿಯೊಂದು 15 ದಿನದಲ್ಲಿ ಕೂಡ ಎಲ್ಲ 10 ಶುಗರ್ ಫ್ಯಾಕ್ಟರಿಯಲ್ಲಿ ಒಂದ್ಸಲ ಅಂತೂ ವಿಸಿಟ್ ಮಾಡೋಣ. ರಿಪೋರ್ಟ್ ಕೂಡ ನಾವು ಮೇಂಟೈನ್ ಮಾಡ್ತೀವಿ. ಆ್ಯಂಡ್ ಏನಾದರೂ ಸಮಸ್ಯೆಗಳು ಕಂಡು ಬಂದು ಅಂತಂದ್ರೆ 100% ಅದ್ರ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಕ್ರಮವನ್ನು ಆ ಒಂದು ಫ್ಯಾಕ್ಟರಿಯ ವಿರುದ್ಧವನ್ನು ತೆಗೆಯಲಿಕ್ಕೆ ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಂಡ್ ಇದ್ರ ಬಗ್ಗೆ ಡೌಟ್ ಬೇಡ, ಯಾಕಂದ್ರೆ ಕಮಿಟಿಗಳು ಏನಂತಂದ್ರೆ ಈ ಫಸ್ಟ್ ಟೈಮ್ ಇಷ್ಟು ನೀಟಾಗಿ ಫಾರ್ಮ್ ಆಗಿದ್ದು. ಅಂಡ್ ಒಂದು ಕಾಪಿ ಕೂಡ ನಾವು ಸಂದೇಶ ಕೊಟ್ಟಿದ್ದೀವಿ 3 ಕಮಿಟಿದು. ಅಂಡ್ ನನಗೇನಂತಂದ್ರೆ ಒಂದೊಂದು ಫ್ಯಾಕ್ಟರಿಯಿಂದ ಅಟ್ಲೀಸ್ಟ್ ಒಂದು 2 ಅಥವಾ 3 ರೈತರದ್ದು ಒಂದು ಪಟ್ಟಿ ಸಿಕ್ತು ಅಂತಂದ್ರೆ ನಾವು ಅಡ್ವಾನ್ಸ್ ಇಂಟಿಮೇಷನ್ ಕೊಡ್ಬೋದು. ಅಲ್ಲಿ ಹೋದಾಗ ಏನಾಗುತ್ತೆ, ಇರೋ ರೈತರನ್ನ ತಗೊಂಡ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ನಿಮ್ಮ ಒಂದು ರೈತ ಮುಖಂಡರು ಇತ್ತು ಅಂತಂದ್ರೆ ನಿಮ್ಮ ಸಮಕ್ಷಮ, ಯಾಕಂದ್ರೆ ನಿಮ್ಮ ತಲೆಯಲ್ಲಿರೋ ಕೆಲವೊಂದಿಷ್ಟು ಸಮಸ್ಯೆಗಳು ಅದು ನಿಮ್ಮ ತಲೆಯಲ್ಲಿರೋ ಕೆಲವೊಂದಿಷ್ಟು ಡೌಟ್ಸ್ ಏನಾದವಲ್ಲ ಅದನ್ನು ಕೂಡ ಕ್ಲಿಯರ್ ಮಾಡೋ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು
ಮಾತ್ರದಿಂದ ನಾವು ಅದೊಂದು ಪಟ್ಟಿಯನ್ನು ನೀವು ಆದಷ್ಟು ಬೇಗ ಕೊಟ್ಟರೆ ಮತ್ತೆ ಫ್ಯಾಕ್ಟರೀಸ್ ಕೂಡ ಏನು ಅಂತಂದ್ರೆ ನಾವು ಹೋಗೋ ಟೈಮಲ್ಲಿ ನಮಗೆಲ್ಲ ಇಂಟಿಮೇಷನ್ ಕೊಟ್ಟೆ ಬರ್ತೀವಿ. ಸರ್, ಇವತ್ತೊಬ್ಬ ಸುಮಾರು ರೈತರು ನಾವು ಏನಾದರೂ ಬೆಲೆ ಪಡಿಬೇಕಪ್ಪ ಅಂದ್ರೆ ಪರಿಹಾರ ತಗೋಬೇಕಪ್ಪ ಅಂದ್ರೆ ಬೀದಿಗೆ ಒಂದು ಹೋರಾಟ ಮಾಡ್ಬೇಕು. ಹೋರಾಟ ಮಾಡಬೇಕಪ್ಪ ಅಂದ್ರೆ ನೀವು 8 ದಿನ 9 ದಿನ ಒಳಗೆ ಒಂದೊಂದ್ಸಲ ವರ್ಷಾಗಟ್ಟಲೆ ಬಿಡ್ತೀವಿ. ಅದರಿಂದ ಒಂದು ಕುಟುಂಬ ಬಿಟ್ಟು ಬಂದು ರೋಡ್ ಮೇಲೆ ಇರ್ಬೇಕಪ್ಪ ಅಂದ್ರೆ ಭಾಳ ಕಷ್ಟ ಅದ. ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೋತೀವಿ. ಈ ದೇಶದ ಬೆನ್ನೆಲುಬು ರೈತರಿಗೆ ನೀವು ಯಾವತ್ತೂ ಸ್ಪಂದನೆ ಆದಷ್ಟು ಬೇಗ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಕೆಲವೊಂದು ಏನಾಗುತ್ತಿದೆ, ನೋಡೋಣ ಬಿಡೋ ಎಷ್ಟು ದಿನ ಕೊಡ್ತಾರೋ ಲೆಕ್ಕಕ್ಕಿದ್ರಿ, ಎಷ್ಟು ದಿನ ಕೊಡ್ತಾರೆ ಇವರು. ಈಗ 8 ದಿನ 10 ದಿನ ಗಟ್ಟಲೆ 50,000 ಜನ ಸೇರಿ ಒಂದೇ ಕಡೆ ಇರೋದ್ರಿಂದ ಎಷ್ಟು ಸಮಸ್ಯೆ ಆಗ್ತದೆ. ನಿಮ್ಮ ಸಿಬ್ಬಂದಿಗಳು ಕೇಳಿದ್ರೆ ನಾವು ಹೈರಾಣ ಆಗುದಂದ್ರೆ ಅವರು ಹೈರಾಣ ಆಗುತ್ತೆ. ಇಲ್ಲಿ ಬರೀ ನಾವು ಸ್ವಲ್ಪ ಜನ ಇದೀವಿ, ಸಿಬ್ಬಂದಿಗಳು ನಮ್ಕಿನ ಜಾಸ್ತಿ ಇರ್ತಿದ್ರು. ಅವರು ಹೇಳ್ತಿದ್ರು ಪ್ರತಿಯೊಂದು ಈಗ ನಾವ್ ಏನ್ ಹಕ್ಕು ಪಡ್ಕೋಬೇಕಪ್ಪ ಅಂದ್ರೆ ಹೋರಾಟದ ಮುಖಾಂತರಪ್ಪ ಹೋರಾಟ ಮಾಡೋದು ಅನಿವಾರ್ಯ ಇರ್ಲಿಲ್ಲ. ಬಟ್ ನಮ್ಮ ಸ್ವತಂತ್ರ ಸಿಕ್ಕ ನಂತರನು ಪದೇ ಬೀದಿಗಿಳಿಗೆ ನಾವು ಹೋರಾಟ ಮಾಡ್ಬೇಕಪ್ಪ ಅಂದ್ರೆ ಈಗ ಯಾಕೋ ಕಷ್ಟ ಆಗ್ತದೆ. ದಯವಿಟ್ಟು ಸರ್ಕಾರ ಯಾವುದೇ ಬಂದಾಗ ನೀವು ನಮ್ಮ ಜಿಲ್ಲಾಧಿಕಾರಿಗಳೇ ಫೈನಲ್ ಏನಾದ್ರೂ ಹೋರಾಟ ಯಾವುದೇ ಮಾಡಿ. ಇವತ್ತು ನೋಡ್ರಿ 50 ದಿನ ಆಯ್ತು. ಯಾವುದೇ ಹೋರಾಟಗಾರ ಇವತ್ತು ರೈತರು ಏನಿರಲಿ, ವಿದ್ಯಾರ್ಥಿಗಳು ಯಾರೇ ಹೋರಾಟಗಾರ ಇದ್ರು ಅವ್ರಿಗೆ ಸ್ವಲ್ಪ ಸ್ಪಂದನೆ ಮಾಡೋದು ಜಲ್ದಿ ಆಗ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಮುಗಿಯಿತು. ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಿಂದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ವೇವಿಂಗ್ ಬ್ರಿಡ್ಜ್ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿ ಭರವಸೆ ಕೊಟ್ಟಿದ್ರು. ಅದು ಏನು ಅನುಷ್ಠಾನಕ್ಕೆ ಬಂದದು ಇಲ್ಲ ಪಾಲಿಸಿ ಮ್ಯಾಟರ್ ಈಗ ಈ ನಮ್ಮ ಕಬ್ಬು ಬೆಳೆಗಾರ ಹೋರಾಟಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾಡಳಿತಗಳಲ್ಲಿ ಪೊಲೀಸ್ ಇಲಾಖೆ ಭಾಳ ಸಹಕಾರ ಕೊಟ್ಟು ತಮ್ಮೆಲ್ಲ ಮೊದಲಿಗೆ ಧನ್ಯವಾದ ಹೇಳ್ತೀವಿ. ಈಗ ಒಂದು ನಮ್ದು ಏನು ನಿರ್ಣಯ ಅಂತಂದ್ರೆ ಈಗೇನು ಸಾಹೇಬರು ಹೇಳಿದಾಗ ಈಗ ಅಧಿಕೃತವಾಗಿ ನಮ್ಗೆ ಲೆಟರ್ ಬಂದ ಮೇಲೆ ಇನ್ನೂ ನಾವು ಬಂದಿದ್ದಾಗಿದೆ ಸರ್, ದಯಮಾಡಿ. ಯಾಕಂದ್ರೆ ನೀವು ವಿಡಿಯೋ ಕಾನ್ಫರೆನ್ಸ್ದಾಗ ಹೇಳಿದ್ರಿ, ಯಾಕಂದ್ರೆ 15 ದಿನದೊಳಗೆ ಪೇಮೆಂಟ್ ಕೊಡ್ಬೇಕಂತ ಹೇಳಿತ್ತ. ಅಲ್ಲಿ ಒಬ್ರು ಫ್ಯಾಕ್ಟ್ರಿ ಮಾಲಕರು 15 ದಿನದಾಗ ಕೊಡಕ್ಕಾಗುದಿಲ್ಲ ಅಂತ ಹೇಳಿದ್ರು. ಇದು ನಿಜ ನಾವಿದ್ವಿ. ಆದ್ರೆ ನಮ್ಮ ಬಿಜಾಪುರ ಜಿಲ್ಲೆಯವ್ರು ಕೇಳಿಲ್ಲ, ಅವ್ರಿಗೆ ಗಮನಕ್ಕೆ ನಾವು ಅದನ್ನ ಚರ್ಚೆ ಮಾಡ್ತಿದ್ವಿ, ಹೇಳ್ತಿದ್ವಿ. ಅದಕ್ಕೆ ರಿಕವರಿಯಲ್ಲಿ ಆಗಲೇ ಸಂಗಮೇಶ್ವರು ಎಲ್ಲ ಹೇಳಿದಾಗ ಮೋಸ ಐತಿ. ಯಾಕಂದ್ರೆ ಈಗ ಮಹಾರಾಷ್ಟ್ರನಾಗ ಸರ್ ಅದೇ ನಮ್ದಕ್ಕ ಬರ್ತೈತಿ 3,400 ಕೊಡ್ತಾರ. ಮತ್ತೆ ಅವ್ರು ರಿಕವರಿ ಕಡಿಮೆ ಅವ್ರು ಕೊಡ್ತಿರ್ಲಿಲ್ಲ. ಇದು ಇತ್ತು ತಮ್ಮ ಗಮನಕ್ಕಿಲ್ಲ, ಅದು ಮಾಡ್ತೀವಿ, ನಮಗೂ ಶ್ವಾಸ ಐತಿ. ಅದಕ್ಕೆ ಈಗ ಈ ಧರಣಿ ಏನೈತಿ ಇವತ್ತು ಅಂತ ಮಾಡಿದ್ರು ಸರ್. ನಾಳೆ ನಾವೆಲ್ಲ ಜಿಲ್ಲಾಧ್ಯಕ್ಷರು ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದಾರೆ. ತಮ್ಮ ಆದೇಶ ಕಾಪಿ ಅಧಿಕೃತವಾಗಿ ಬಂದ್ಮೇಲೆ ಅದನ್ನ ಮಾಡ್ತೀವಿ. ಅಲ್ಲಿ ತನಕ ನಮ್ಮ ಧರಣಿ ಮುಂದುವರಿತಂತೇಳಿ ತಮ್ಮ ಯಾಕಂದ್ರೆ ಬಹಳ ಒಳ್ಳೆ ಕೆಲಸ ಮಾಡಿದ್ರು. ನಮ್ಗೆ ಧನ್ಯವಾದ ಹೇಳ್ತೇವೆ. ಅಲ್ಲ, ನೀವು ಈ ಒಂದು ಧರಣಿ ಅಥವಾ ಪ್ರತಿಭಟನೆ ಮುಂದುವರಿಸೋದು, ಯಾಕಂದ್ರೆ ಈಗ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲರಿಗೂ ಕೂಡ ಅಟೆಂಡ್ ಮಾಡಿ ಎಲ್ಲರೂ ಕೂಡ ತಾವು ಏನ್ ಹೇಳಿದಾರಲ್ಲ ಅದೆಲ್ಲ ಮಾತಾಡೋದು ತಾವೆಲ್ಲ ಕೇಳಿದಿರಿ. ಹೌದಾ? ಮತ್ತೆ ಇನ್ನೂ ಕೂಡ ಕ್ಲಾರಿಟಿ ಕೂಡ ಕೊಟ್ಟಿದ್ದೀವಿ. ತಮ್ಮ ಈಗ ಒಂದು ಏನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಭೆಯಲ್ಲಿ ಏನು ಒಂದು ಪ್ರೈಸ್ ಬಗ್ಗೆ ಡಿಸ್ಕಷನ್ ಆಯ್ತು, ಅದಲ್ಲದೆ ಇನ್ನೂ ಕೆಲವೊಂದಿಷ್ಟು ತಮ್ಮ ಏನು ಸಮಸ್ಯೆಗಳಿಗೆ ಅಥವಾ ತಮ್ಮ ಬೇಡಿಕೆಗಳಿಗೆ ಕೂಡ ಇದನ್ನ ಆನ್ಸರ್ ಮಾಡಿದ್ವಿ. ಬಟ್ ಏನಂತಂದ್ರೆ ಈಗ ಸರ್ಕಾರದ ಆದೇಶ ಅದು ಬರಬೇಕಾಗಿತ್ತು. ಹೌದಾ? ಅಲ್ಲಿವರೆಗೂ ವೇಟ್ ಮಾಡೋದು ಬೇಡ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೇಳಿದರೆ ಪ್ರೆಸ್ ಮೀಟ್ ಅಲ್ಲಿ ಅಂದಾಗ ಅದು ಆದಷ್ಟು ಹಾಗೆ ಆಗುತ್ತೆ. ಸರಿನಾ? ಸೊ ಹಾಗಾಗಿ ಈವನ್ ಅಲ್ಲಿ ಗುಲ್ಲಾಪುರಲ್ಲಿ ಕೂಡ ಆಲ್ಮೋಸ್ಟ್ ಸ್ಟ್ರೈಕಿಗೆ ಅದನ್ನೇನಂತೆಲ್ಲ ಹೆಂಗ್ ಮಾಡಿದಾರೆ ಅಲ್ಲ. ಬಟ್ ಈಗೇನು ಅಂತಂದ್ರೆ ಎಲ್ಲ ಒಂದು ನನ್ನ ರೈತ ಮುಖಂಡರಿಗೆ ಕೂಡ ಜಿಲ್ಲಾಡಳಿತದ ಪರವಾಗಿ ನಾ ಏನು ಹೇಳಿಕೆ ಇಷ್ಟಪಡ್ತೇನೆ ಅಂದ್ರೆ, ಈಗ ಗವರ್ಮೆಂಟ್ ಆರ್ಡರ್ ಬರೋವರೆಗೂ ಕೂಡ ಇಲ್ಲಿ ಈ ಒಂದು ಧರಣಿಯನ್ನು ಮುಂದುವರಿಸೋದೇನು ಬೇಡ. ಏನೇ ಇದ್ರು ಕೂಡ ಆ ಒಂದು ಗವರ್ಮೆಂಟ್ ಆರ್ಡರ್ ಮೇಲೆ ಮತ್ತೇನಾದ್ರೂ ನಿಮಗೆ ಡಿಸ್ಪ್ಯೂಟ್ ಮಾಡೋದಿತ್ತು ಅಥವಾ ಇನ್ನೇನಾದ್ರೂ ಅದ್ರ ಬಗ್ಗೆ ಏನಾದ್ರೂ ಕ್ಲಾರಿಟಿ ಏನಾದ್ರೂ ಇತ್ತು ಅಂತಂದ್ರೆ ನಾನಂತೂ ಇದ್ದೇ ಇದ್ದೀನಿ, ಮಾನ್ಯ ಜಿಲ್ಲಾಧಿಕಾರಿಗಳಂತ ಇದ್ದೇ ಇದ್ದಾರೆ. ಸೊ ಹಾಗಾಗಿ ಅದು ಬರೋವರೆಗೂ ಕೂಡ ವೇಟ್ ಮಾಡೋಣ. ಯಾಕಂದ್ರೆ ಆತುರದಲ್ಲಿ ಮತ್ತೆ ಇದನ್ನ ಮುಂದುವರಿಸೋದ್ರಲ್ಲಿ ಯಾವುದೇ ಒಂದು ಅರ್ಥ ಇರೋದಿಲ್ಲ ಅನ್ನೋದು ಮುಖಾಂತರ ಎಲ್ಲ ಒಂದು ಈ ಒಂದು ಇದಕ್ಕೆ ಕರೆ ಕೊಡ್ರಿ ಅನ್ನೋದೊಂದು ನಾನು ಒಂದು ಮನವಿ. ಈಗ ಫ್ಯಾಕ್ಟ್ರಿಗಳು ರೈತರು ಆಗಿತ್ತು ಅಂದ್ರೆ ತಮ್ಮ ಸರ್ಕಾರ ಆದೇಶ ನಾವು ಪಾಲನೆ ಮಾಡ್ತೀವಿ. ಈಗ ಫ್ಯಾಕ್ಟ್ರಿಗಳು ಯಾರು ಅದಾವ ಅಂದ್ರೆ ಸರ್ಕಾರನೇ ನಡೆಸುವವರೇ ಫ್ಯಾಕ್ಟ್ರಿಗಳು ಅದಾವ. ದಯಮಾಡಿ
ಯಾಕಂದ್ರೆ ನಾವು ಏನಾಗ್ಬಿಟ್ಟದ ರೈತರ ಮೇಲೆ ಯಾವುದೇ ಭರವಸೆನೆ ಮ್ಯಾಗ ಸರ್ಕಾರ ಮ್ಯಾಗೆ ಭರವಸೆ ಇಲ್ಲಾರಂಗಾಗ್ಯದ ರೈತರು. ಅದಕ್ಕೆ ನಾಳೆ ಅವ್ರ ರಾಜ್ಯಾಧ್ಯಕ್ಷರ ಜೊತೆ ಇವ್ರು ಮಾತಾಡಲಿ, ರಾಜ್ಯ ಪದಾಧಿಕಾರಿಗಳು ಅದಾರ ಮಾತಾಡಲಿ, ಅವರು ಸ್ಥಳಕ್ಕೆ ಬರಲಿ, ರಾಜ್ಯಾಧ್ಯಕ್ಷರು ಬಂದು ಏನಿಲ್ಲ. ಈಗ ತಾನೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಉಪದೇಶ ಅವರು ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಫೋನ್ ಸಂಪರ್ಕ ಮಾಡಿದ್ದಾರೆ. ಸರ್ಕಾರದಿಂದ ಅಧಿಕೃತವಾದಂತ ಆದೇಶ ಪ್ರತಿ ಏನೈತೆ ಅದನ್ನ ಡ್ರಾಫ್ಟಿಂಗ್ ನಮ್ಗೆ ಬಂದು ಮುಟ್ಟಬೇಕು. ಸಂಬಂಧಿಸಿದಂತ ಸಚಿವರು ಅಂದ್ರೆ ಸಕ್ಕರೆ ಸಚಿವರು ಬಂದು ಗುರುಲಾಪುರಕ್ಕೆ ಬಂದು ಕೊಡ್ಲಿ, ಅವರು ಸ್ವತಃ ಕೊಡ್ಲಿ, ಇಲ್ಲ ಮುಖ್ಯಮಂತ್ರಿಗಳು ಬರಲಿ, ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು 3 ಮಂದಿ ಅಲ್ಲಿ ಬರಲಿ ಅಂತ ಅವರು ಕೂಡ ಹೇಳಿದಾರೆ. ಇನ್ನು ಯಥಾ ಪ್ರಕಾರ ನಾವು ಕೂಡ ಅವರಂತೆ ಹೋರಾಟ ಯಾರೂ ಹಿಂಪಡೆದಿಲ್ಲ, ಆ ಹೋರಾಟ ಯಥಾ ಪ್ರಕಾರ ಮುಂದುವರಿತದ. ಆಮೇಲೆ ಕೆಲವೊಂದಿಷ್ಟು ಗೊಂದಲಗಳು ಅದು ಅಧಿಕೃತವಾಗಿ ಅವರ ಆದೇಶ ಪಟ್ಟಿಯಲ್ಲಿ ಇತ್ತಪ್ಪ ಅಂತಂದ್ರೆ ನಮಗೆ ಒಂದಿಷ್ಟು ಸಮಾನ ಆಗ್ತದ. ಯಾಕಂದ್ರೆ ಸರ್ ಈಗ ನೀವು ವಿಶೇಷ ಏನ್ ಹೇಳ್ತೀನಿ ಅಂತಂದ್ರೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಸುಮಾರು 150 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ದಿನಕ್ಕಾದ್ರೂ ಬಹಳ ಜನ ಬಂದಿಲ್ಲ ಸರ್. ಸರ್ಕಾರದ ಆದೇಶಗಳ ಮೇಲೆ ಯಾಕಂದ್ರೆ ನಡೀತಾ ಇಲ್ಲ. ಈಗ ಶುಗರ್ ಲಾಬಿ ನಡೆದ್ರಿಂದ ಇದಕ್ಕೆ ಸಂಪೂರ್ಣವಾದಂತ ಯಾರು ಸ್ಟ್ರಿಕ್ಟ್ ಆಗಿ ಮಾಡಕ್ತಾ ಇರಲಿಲ್ಲ. ದಯವಿಟ್ಟು ನಾಳೆ ಒಂದು ದಿನ ಕಾಲಾವಕಾಶ ತಗೊಂಡ್ರಿ. ಮಾನ್ಯ ಮುಖ್ಯಮಂತ್ರಿಗಳಿಂದ ಏನು ನಿಮ್ಮದು ಡ್ರಾಫ್ಟಿಂಗ್ ಬರ್ತದ ಪೂರ್ತಿ ನಿಮಗೆ ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಭರವಸೆಗೆ ಹೋಗಿದ್ರು, ಅವರು ಅಧಿಕೃತವಾಗಿ ಬರಲಿ. ಈಗಾಗಲೇ ನಾವೇನಾಗ ಹಲವಾರು ತಾಲೂಕುಗಳಿಗೆ ಹೋರಾಟ ಕರೆಕೊಟ್ಟಿದ್ದೇವೆ, ಅವ್ರಿಗೆಲ್ಲ ಕರೆಸಿ ನಾಳೆ ಒಂದು ಸುತ್ತಿನ ಮಾತುಕತೆ ಮಾಡಿಕೊಂಡು ನಮ್ಮ ಜಿಲ್ಲಾಧ್ಯಕ್ಷರ ಆಜ್ಞೆಯಂತೆ ಮತ್ತು ರಾಜ್ಯಾಧ್ಯಕ್ಷರ ಆಜ್ಞೆಯಂತೆ ಮತ್ತು ನಮ್ಮ ರಾಜ್ಯ ಪ್ರಧಾನ ಸಚಿವರು ಮತ್ತು ರಾಜ್ಯ ಉಪಾಧ್ಯಕ್ಷರು ಎಲ್ಲರೂ ಕೂಡ್ಕೊಂಡು ಒಂದಿಷ್ಟು ನಿರ್ಣಯ ಮಾಡಿ ಮುಂದಿನ ಹೋರಾಟದ ಒಂದಿಷ್ಟು ವಿಚಾರ ಮಾಡ್ತೇನೆ. ದಯವಿಟ್ಟು ಯಥಾ ಪ್ರಕಾರ ಮುಂದುವರಿತದ. ಇಲ್ಲ ಏನಿಲ್ಲ ಸರ್, ಸಿಂಪಲ್ ಸರ್, ಅಷ್ಟೇ ಮಾಡಿ ಅಲ್ಲ. ಬಟ್ ಆಲ್ಮೋಸ್ಟ್ ಇಷ್ಟು ಕ್ಲಾರಿಟಿ ಇರೋದ್ರಿಂದ, ಇಷ್ಟೆಲ್ಲ ನಿಮಗೆ ಕ್ಲಾರಿಟಿ ಇರೋದ್ರಿಂದ ಅಲ್ಲಲ್ಲ ಸರ್ಕಾರದ ಆದೇಶ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದ್ರ ಮೇಲೆ ಆದ್ರೂ ಅಟ್ಲೀಸ್ಟ್ ಒಂದು ಭರವಸೆಯನ್ನು ಇಟ್ಟು ಕ್ಲೋಸ್ ಮಾಡಿ ಏನಾಗಲ್ಲ. ಕೊಟ್ಟಿಲ್ಲ ಅವೆಲ್ಲ ಮತ್ತೆ ಸಮಸ್ಯೆ ಆಗ್ತದೆ ಬಿಟ್ಟು ಅದೆಲ್ಲ ಮಾತಾಡೋದು ಬೇಡ. ಈಗ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀನಿ ಸಿಎಂ ಅವರು ಇಲ್ಲೇ ಬಂದಾಗ ಹೇಳ್ಯಾರ, ಕೊಟ್ಟಿಲ್ಲ. 1 ವರ್ಷ ಅಂತ ಕೊಟ್ಟಿಲ್ಲ. ನಾ ಇಷ್ಟೇ ಕೇಳ್ಕೊಳೋದು ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಇಷ್ಟು ಅಲ್ಲಲ್ಲ ಈಗ ಆಯ್ತು ಎಲ್ಲ ಇಷ್ಟೆಲ್ಲ ಕ್ಲಾರಿಟಿ ಕೊಟ್ಟ ಮೇಲೆ ಮತ್ತೆ ಗವರ್ಮೆಂಟ್ ಆದೇಶ ಬಂದ ಮೇಲೆ ಇನ್ನೂ ಬೇಕಾದ್ರೆ ಕ್ಲಾರಿಟಿ ಕೊಡ್ಲಿಕ್ಕೆ ನಾವು ಎಲ್ಲರೂ ಕೂಡ ಜೊತೆಗೆ ಇದೀವಿ. ಜೊತೆಗೆ ಏನೇ ಇದ್ರೂ ಕೂಡ ನಿಮಗೋಸ್ಕರ ಇದ್ದೇ ಇದೆ, ನಮ್ಮ ಆಫೀಸ್ ಇದೆ, ಜಿಲ್ಲಾಧಿಕಾರಿಗಳ ಕಚೇರಿ ಇದೆ, ಬಂದೇ ಬನ್ನಿ, ಏನೇ ಇದ್ರೂ ಕೂಡ ನಾವು ಚರ್ಚೆ ಮಾಡೋಣ. ಮತ್ತೆ ಇಲ್ಲಿ ಕಾರ್ಖಾನೆ ಮಾಲೀಕರಲ್ಲಿ ಆಟ ವಿಚಾರ ಕೊಡಲ್ಲ ಮುಖ್ಯಮಂತ್ರಿಗಳ ಮಾತಿದೆ, ಮೊನ್ನೆ ಮುಖ್ಯಮಂತ್ರಿಗಳ ಮಾತಿದೆ, ಅದ್ರ ಬಗ್ಗೆ ಅವರು ಒಂದು ಸ್ಪಷ್ಟವಾದ ಒಂದು ನಿರ್ಣಯ ತಗೊಂಡ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮಗೂ ಭರವಸೆ ಇದೆ, ಅವ್ರ ಮೇಲೆ ಬಹಳ ಅಪಾರ ಗೌರವ ಐತಿ. ಆದ್ರೆ ಅಧಿಕೃತ ನಮ್ಗೆ ಆದೇಶ ಪ್ರತಿ ಬರೋವರೆಗೂ ಕೂಡ ದಯಮಾಡಿ ನಿಮ್ಗೆ ಸಹಕಾರ ಕೊಟ್ಟಿಗೆ ಧನ್ಯವಾದ ಹೇಳ್ತೀವಿ. ಅಲ್ಲಿ ತನಕ ನಾವು ನಿರಂತರ ಹೋರಾಟ ಮಾಡ್ತೀವಿ ಅಂತೇಳಿ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.